ನಮಸ್ಕಾರ ಗೈಸ್, ನಿಮ್ಮೆಲ್ಲರಿಗೂ ಫ್ರಾಸ್ಟ್ ಕಾಸ್ಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಇವತ್ತು ಅನ್ಬಾಕ್ಸ್ ಮಾಡ್ತಿರೋ ಪ್ರಾಡಕ್ಟ್ ಬಂದ್ಬಿಟ್ಟು ರೇಸರ್ ಬರಾಕುಡಾ ಎಕ್ಸ್ ಕ್ರೋಮಾ. ಒಂದು ವೈರ್ಲೆಸ್ ಗೇಮಿಂಗ್ ಹೆಡ್ಫೋನ್ ಇದು. ಬನ್ನಿ ಇದ್ರ ಬಿಲ್ಡ್ ಕ್ವಾಲಿಟಿ ಹೆಂಗಿದೆ, ಕಂಫರ್ಟ್ ಹೆಂಗಿದೆ, ಏನೆಲ್ಲ ಫೀಚರ್ಸ್ ಇದೆ ಅದನ್ನ ಕೂಡ ತಿಳ್ಕೊಳ್ಳೋಣ. ಅನ್ಬಾಕ್ಸಿಂಗ್ ಮಾಡೋದಕ್ಕಿಂತ ಮುಂಚೆ ನನಗೆ ಈ ಒಂದು ಹೆಡ್ಫೋನ್ ಕೊಟ್ಟು ಸಹಾಯ ಮಾಡಿದಂತ ನಮ್ಮ ಸ್ಪಾನ್ಸರ್ PC ಕುಮಾರ್ ಅವ್ರ ಬಗ್ಗೆ ಮಾತಾಡೋಣ. ನೀವು ಯಾರಾದ್ರೂ ಗೇಮಿಂಗ್ ಗ್ಯಾಜೆಟ್ಸ್ ಅಥವಾ ಗೇಮಿಂಗ್ PC ಬಿಲ್ಡ್ ಮಾಡಬೇಕು ಅಂತ ಇದ್ದೀರಾ ಅಂತಂದ್ರೆ ನೀವು ಅವರ ಒಂದು ಶಾಪ್ ವಿಸಿಟ್ ಆಗ್ಬೋದು. ಸೊ ಮಾರ್ಕೆಟ್ ಅಲ್ಲಿ ನಿಮ್ಗೆ ಒಂದು ಒಳ್ಳೆ ಬೆಲೆಗೆ ಅವರು ಒಂದು PC ಬಿಲ್ಡ್ ಮಾಡ್ಕೊಡ್ತಾ ಇರ್ತಾರೆ. ಜೊತೆಗೆ ನಿಮ್ಗೆ ಯಾವುದೇ ಗೇಮಿಂಗ್ ಗ್ಯಾಜೆಟ್ಸ್ ಅಂದ್ರೂ ಕೂಡ ಅಷ್ಟೇ ಆಲ್ಮೋಸ್ಟ್ ಮೆಜಾರಿಟಿ ಟೈಮ್ಸ್ ಅಲ್ಲಿ ಡಿಸ್ಕೌಂಟ್ಸ್ ಅಲ್ಲಿ ಕೊಡ್ತಾ ಇರ್ತಾರೆ. ಸೊ ನಾನು ಅವರ ಒಂದು ಶಾಪ್ ಡೀಟೇಲ್ಸ್ ಏನಿದೆ ನಾನು ಡಿಸ್ಪ್ಲೇ ಮೇಲೆ ಕೂಡ ಹಾಕ್ತಾ ಇರ್ತೀನಿ, ಜೊತೆಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಇರ್ತಾ ಇರುತ್ತೆ. ಸೊ ಅಕಸ್ಮಾತ್ ನೀವು ಯಾರಾದ್ರೂ ಬೆಂಗಳೂರಲ್ಲಿ ಇಲ್ಲ, ದೂರ ಇದ್ದೀರಾ, ಶಾಪ್ ವಿಸಿಟ್ ಆಗಕ್ಕಾಗಲ್ಲ ಅಂತಂದ್ರೆ ಒಂದು ಆನ್ಲೈನ್ ವೆಬ್ಸೈಟ್ ಕೂಡ ಇದೆ, ಕೂಡ ಅಷ್ಟೇ ನಾನು ಡಿಸ್ಪ್ಲೇ ಅಲ್ಲಿ ಹಾಕಿರ್ತೀನಿ, ಪ್ಲಸ್ ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಇರುತ್ತೆ. ಸೊ ಚೆಕ್ಔಟ್ ಮಾಡಿ. ಬನ್ನಿ, ಇನ್ನೇನು ತಡ ಮಾಡೋದು ಬೇಡ, ವಿಡಿಯೋ ಶುರು ಮಾಡೋಣ. ಬನ್ನಿ ಗೈಸ್, ಈಗ ಈ ಒಂದು ಹೆಡ್ಫೋನ್ ಬಾಕ್ಸ್ ಒಳಗಡೆ ಹೆಡ್ಫೋನ್ ಜೊತೆಗೆ ಇನ್ನ ಏನೇನು ಕೊಟ್ಟಿದ್ದಾರೆ ಅಂತ ನೋಡೋಣ, ಜೊತೆಗೆ ಅನ್ಬಾಕ್ಸ್ ಮಾಡಕ್ಕೆ ಆಯುಧ. ಸೊ ಬನ್ನಿ ಓಪನ್ ಮಾಡೋಣ. ತೆಗಿಬೋದಿತ್ತು, ಸುಮ್ಮನೆ ಬಿಲ್ಡಪ್ ಕೊಡ್ತಾ ಇದ್ದೀನಿ. ಇಷ್ಟು ಈಸಿಗೆ ಇಷ್ಟೆಲ್ಲ ಕಷ್ಟಪಡ್ತಿದ್ದೆ, ಬಟ್ unboxing on wrong guys. Okay, ಏನಿದೆ ಒಳಗಡೆ ನೋಡೋಣ. ಸೊ ಖಾಲಿ ಬಾಕ್ಸು ಸೈಡ್ ಇಡೋಣ. ಬಾಕ್ಸ್ ಓಪನ್ ಮಾಡಿದ ತಕ್ಷಣ ನಮಗೆ ರೇಸರ್ ಬರಾಕುಡಾ ಎಕ್ಸ್ ಕ್ರೋಮಾ ಅವರ ಒಂದು ಯೂಸರ್ ಗೈಡ್ ಮ್ಯಾನ್ಯುಯಲ್ ಏನಂತಾರೆ, ಸೊ ಅದಿದೆ, ಅದನ್ನ ಸೈಡ್ ಇಡೋಣ ಸದ್ಯಕ್ಕೆ. ಸೊ ಅದಾದ್ಮೇಲೆ ನಮಗೆ ಸೀದಾ ಕೈಗೆ ಸಿಗದೇನೆ ಹೆಡ್ಫೋನ್ ಇಟ್ಕೊಂಡ್ರು ಇಟ್ಕೊಂಡಿದ್ದೀನಿ ಅನ್ನಿಸ್ತಲ್ಲ, ಆ ಲೆವೆಲ್ ಅಷ್ಟು ಲೈಟ್ ವೆಯ್ಟ್ ಇದೆ. ಇದು ಒಳ್ಳೆ ಪ್ರೀಮಿಯಂ ಪ್ಯಾಕೇಜ್ ಜೊತೆ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ ಹೇಗಿದೆ ಅಂತ. ಮುಟ್ಟಿದ್ರೇನೆ ಮಜಾ ಬರ್ತೈತೆ ಇವರು ಹೆಡ್ಫೋನ್ನ. ಬನ್ನಿ ನೋಡೋಣ. ಸೊ ಇದು C2C ಕೇಬಲ್ ಕೊಟ್ಟಿದ್ದಾರೆ. ಸೊ ಈಗ ಏನ್ ಮಾಡೋಣ ಅಂದ್ರೆ ಟೇಬಲ್ ಎಲ್ಲ ಕಂಪ್ಲೀಟ್ ಆಗಿ ಕ್ಲೀನ್ ಮಾಡಿ ಹೆಡ್ಫೋನ್, ಮೈಕ್ರೋಫೋನ್, ಕೇಬಲ್ಸ್ ಇಷ್ಟು ಮಾತ್ರ ಟೇಬಲ್ ಮೇಲೆ ಇಟ್ಕೊಳ್ಳೋಣ, ಸೊ ದಟ್ ನಿಮಗೂ ಕೂಡ ಕ್ಲೀನ್ ಕಾಣಿಸುತ್ತೆ. ಸೊ ಎಸ್ ಗೈಸ್, ಇವಾಗ ನೀವು ನೋಡ್ತಾ ಇರ್ಬೋದು ಟೇಬಲ್ ಎಲ್ಲ ಕಂಪ್ಲೀಟ್ ಆಗಿ ಕ್ಲೀನ್ ಮಾಡ್ಕೊಂಡೆ. ಸೊ ಕೈಯಲ್ಲಿ ಈಗ ಹೆಡ್ಫೋನ್ ಇದೆ, ರೇಸರ್ ಬರಾಕುಡಾ ಎಕ್ಸ್ ಕ್ರೋಮಾ. ಸೊ ಇದೆಲ್ಲ ನಿಮಗೆ ಏನ್ ಈ ಜಾಗ ಕಾಣ್ತಾ ಇದೆ, ಸೊ ಇದೆಲ್ಲ RGB ಲೈಟ್ಸ್ ಬರ್ತಾ ಇರುತ್ತೆ. ತುಂಬಾ ಲೈಟ್ ವೆಯ್ಟ್ ಇದೆ ಅಂಡ್ ಫ್ಲೆಕ್ಸಿಬಿಲಿಟಿ ಬಗ್ಗೆ ಮಾತಾಡೋಕ್ಕಂತೂ ಏನು ಬೇರೆ ಮಾತೇ ಇಲ್ಲ ಅನ್ಕೊಂತೀನಿ. ಸೊ ಆ ರೀತಿ ಫ್ಲೆಕ್ಸಿಬಲ್ ಆಗಿರುತ್ತೆ ನೋಡಿ. ಸೊ ಹಿಂಗೆ ಬೇಕಾದ್ರೂ ಟ್ವಿಸ್ಟ್ ಟರ್ನ್ ಮಾಡ್ಕೊಬೋದು ನೀವು. ಸೊ ಜೊತೆಗೆ ನಮಗೆ ಇಲ್ಲಿರೋದು ಎರಡು ಅಡಾಪ್ಟರ್ಸ್, ಅಂದರೆ USB ಹಾಗೂ Type-C ಎರಡು ಕೂಡ ಕೊಟ್ಟಿದ್ದಾರೆ. ಸೊ ಮೊಬೈಲ್ಗೆ ಏನಾದರೂ ಕನೆಕ್ಟ್ ಮಾಡ್ಬೇಕಂದ್ರೆ ನಾವು Type-C ಅಲ್ಲಿ ಕನೆಕ್ಟ್ ಮಾಡ್ಕೊಬೋದು. ಅಕಸ್ಮಾತ್ ನಾವು PC ಯೂಸ್ ಮಾಡ್ತಾ ಇದೀವಿ ಅಂದರೆ ಇದನ್ನ ಹಿಂಗೆ ಚುಚ್ಚಿ ಇದನ್ನ ಕನೆಕ್ಟ್ ಮಾಡ್ಕೊಬೋದು. ಸೊ ಇದ್ರ ಜೊತೆಗೆ ನಮಗೆ ಚಾರ್ಜ್ ಮಾಡ್ಕೊಳ್ಳೋಕ್ಕೆ Type-C to Type-C ಕೇಬಲ್ ಕೊಟ್ಟಿದ್ದಾರೆ. ಸೊ ಇದಿಷ್ಟು ನಮಗೆ ಈ ಒಂದು ಹೆಡ್ಫೋನ್ ಬಾಕ್ಸ್ ಅಲ್ಲಿ ಕಂಡು ಬರ್ತಾ ಇದೆ. ಸೊ ಈಗ ಇದರದ್ದು ಫೀಚರ್ಸ್ ಬಗ್ಗೆ ಮಾತಾಡೋಣ, ಬನ್ನಿ. ಸೊ ಎಸ್ ಗೈಸ್, ಮೊದಲನೇದಾಗಿ ಇದ್ರ ಕಂಫರ್ಟ್ ಬಗ್ಗೆ ಮಾತಾಡಕ್ ಹೋದ್ರೆ, ನಾನು ಅನ್ಬಾಕ್ಸ್ ಮಾಡ್ತಿರ್ಬೇಕಾದ್ರೆ ನಿಮಗೆ ತಿಳಿಸ್ಕೊಟ್ಟೆ, ಇದನ್ನ ಎತ್ಕೊಂಡು ಕೈಯಲ್ಲಿ ಇಟ್ಕೊಂಡಾಗ ನನಗೆ ವೆಯ್ಟೇ ಫೀಲ್ ಆಗ್ತಾ ಇರಲಿಲ್ಲ ಅಂತ. ಸೊ ಆ ರೀತಿ ವೆಯ್ಟ್ಲೆಸ್ ಇದೆ ಇದು. ಸೊ ಎಷ್ಟು ಗ್ರಾಮ್ಸ್ ಬರುತ್ತೆ ಟೋಟಲ್ ವೆಯ್ಟ್ಸ್ ಅದನ್ನ ಕೂಡ ಚೆಕ್ ಮಾಡೋಣ, ಬನ್ನಿ ಗೈಸ್. ಈಗ ಹೆಡ್ಫೋನ್ ನ ವೆಯ್ಟ್ ಚೆಕ್ ಮಾಡೋಣ ಎಷ್ಟಿದೆ ಓವರ್ ಆಲ್ ಅಂತ. ಸೊ ನೀವು ನೋಡ್ತಾ ಇರ್ಬೋದು 300 ಗ್ರಾಮ್ಸ್ ಟೋಟಲ್ ಮೈಕ್ರೋಫೋನ್ ಸೇರಿಸಿ ನಮಗೆ ಕಾಣ್ ಬರ್ತಾ ಇರುತ್ತೆ. ಓಕೆ ಗಾಯ್ಸ್, ಈ ಒಂದು ವಿಡಿಯೋ ಸ್ಪೆಷಲ್ ಆಗಿ ನಾನು 2 ದಿನ ಆದ ನಂತರ, ಅಂದರೆ ಅನ್ಬಾಕ್ಸಿಂಗ್ ಮಾಡಿ 2 ದಿನ ಆದ ನಂತರ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಯಾಕಂದರೆ ನಿಮಗೆ ಕಂಫರ್ಟ್ ಬಗ್ಗೆ ಮಾತಾಡಿದ್ದೆ, ಹಾಗೂ ಹೆಡ್ಫೋನ್ ಒಳಗಡೆ ಬಾಕ್ಸ್ ಒಳಗಡೆ ಏನೇನಿದೆ ಅಂತೆಲ್ಲ ತೋರಿಸ್ಕೊಟ್ಟಿದ್ದೆ. ಬಟ್ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಕೂಡ ಹೇಳಬೇಕಲ್ಲ, ಸುಮ್ಮನೆ ನಿಮಗೆ ತೋರಿಸ್ಕೊಟ್ಬಿಟ್ಟು ಆಮೇಲೆ ಸರಿ ಗೈಸ್ ಓಕೆ ಸಿಗೋಣ ನೆಕ್ಸ್ಟ್ ವಿಡಿಯೋಲಿ ಅಂತ ಹೆಣ್ಣು ಮಾಡೋದು ಬೇಡ ಅಂತೇಳಿ 2 ದಿನ ಆದ ನಂತರ ಮತ್ತೊಮ್ಮೆ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಇದ್ರ ಫೀಚರ್ಸ್ ಮಾತಾಡೋಣ. ಹಾಗೆ ನನಗೆ 2 ದಿನ ಯೂಸ್ ಮಾಡಿದ ನಂತರ ಏನು ಅನ್ನಿಸ್ತು, ಕ್ವಾಲಿಟಿ ಹೇಗಿದೆ, ಸೊ ತಗೋಬೋದಾ ತಗೋಬಾರ್ದಾ, ಏನೆಲ್ಲ ಇದೆ, ಸೊ ಅದ್ರ ಬಗ್ಗೆ ಮಾತಾಡೋಣ. ಮೊದಲನೇದಾಗಿ ರೇಸರ್ನ ಟ್ರೈಫೋರ್ಸ್ 40mm ಡ್ರೈವರ್ಸ್ ಇದರಲ್ಲಿ ಇರ್ತಾ ಇರುತ್ತೆ. ಸೊ ಅಂದರೆ ನೀವು ಆಡಿಯೋ ಕ್ವಾಲಿಟಿ ಬಗ್ಗೆ ಯಾವುದೇ ರೀತಿ ಚಿಂತೆ ಮಾಡೋಂಗಿಲ್ಲ. ಯಾಕಂದರೆ ಟ್ರೈಫೋರ್ಸ್ 40mm ಡ್ರೈವರ್ಸ್ ಅಂದರೆ ನೀವು ಅದ್ರ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ. ಅದ್ರ ಬಗ್ಗೆ ಅಕಸ್ಮಾತ್ ಇವಾಗ ನಾನೇನಾದರೂ ಹೇಳ್ಬೇಕಂದ್ರೆ ಇನ್ನೂ ಸ್ವಲ್ಪ ವೀಡಿಯೋ ಲೆಂತ್ ಆಗುತ್ತೆ. ಸೊ ಅದಕ್ಕೆ ಇಲ್ಲೇ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಎಂಡ್ ಮಾಡ್ತಾ ಇರ್ತೀನಿ. ಪ್ಲಸ್ ನಾನು ಯೂಸ್ ಮಾಡಿದಾಗ ನಾನು ಮೇನ್ಲಿ ಗೇಮಿಂಗ್ ಎಲ್ಲ ಮಾಡೋದು. ಸೊ ವ್ಯಾಲೋರೆಂಟ್ ಆಡ್ತಾ ಇರ್ತೀನಿ, ಆವಾಗ ನನಗೆ ಯಾವುದೇ ರೀತಿ ಪ್ರಾಬ್ಲಮ್ ಬರಲಿಲ್ಲ. ಬಟ್ ಫುಲ್ ವಾಲ್ಯೂಮ್ 100% ವಾಲ್ಯೂಮಲ್ಲಿ ಏನಾದರೂ ಇಟ್ಕೊಂಡು ಆಡಿದ್ರೆ ಸ್ವಲ್ಪ ಹೆವಿ ನಾಯ್ಸ್ ಆಗ್ತಾ ಇರುತ್ತೆ.
ಹಳೆ ಹೆಡ್ಫೋನ್ ಕಂಪೇರ್ ಮಾಡಿದ್ರೆ ಸ್ವಲ್ಪ ಜಾಸ್ತಿ ನಾಯ್ಸ್ ಇದೆ ಅನಿಸ್ತು ಇದರಲ್ಲಿ. ಬಟ್ ನಾನು ಯೂಶ್ವಲಿ ಇದರಲ್ಲಿ 85 to 80 ಈ ವಾಲ್ಯೂಮಲ್ಲಿ ಆಡ್ತಾ ಇರ್ತೀನಿ. ಬಿಕಾಸ್ ಲಾಂಗ್ ಅವರ್ಸ್ ಗೇಮಿಂಗ್, ಅಕಸ್ಮಾತ್ ನೀವು 5 ಅವರಿಂದ 6 ಅವರ್ ಗೇಮ್ ಆಡ್ತಾ ಇದ್ದೀರಾ ಅಂದರೆ ನಾನು ರೆಕಮೆಂಡ್ ಮಾಡಲ್ಲ 100% ವಾಲ್ಯೂಮಲ್ಲಿ ಆಡಿ ಅಂತ. ಯಾಕಂದರೆ ಹೆವಿ ಸೌಂಡ್ ಇರುತ್ತೆ, ನಿಮ್ಮ ಇಯರ್ಸ್ಗೂ ಕೂಡ ಮೇ ಬಿ ವಿಚಾರ್ ಜಾಸ್ತಿ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ಪ್ರಾಬ್ಲಮ್ ಆಗೋ ಸಾಧ್ಯತೆ ಇರುತ್ತೆ. ಬಟ್ ಒಂದು ಸೇಫರ್ ಸೈಡ್ಗೆ 80 to 85% ವಾಲ್ಯೂಮಲ್ಲಿ ನೀವು ಅದನ್ನು ಯೂಸ್ ಮಾಡ್ಕೊಳ್ಳಿ. ಅಕಸ್ಮಾತ್ ಕಡಿಮೆ ಆಡ್ತಾ ಇದ್ದೀರಾ, ನಿಮ್ಗೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಬೇಕಂದ್ರೆ 100%ಅಲ್ಲಿ ನೋಡಿ. ಅದಾದ ನಂತರ ನಮಗೆ ಇದರಲ್ಲಿ ಈಕ್ವಲೈಸರ್ಸ್ ಕೂಡ ನಮಗೆ ಸೆಟ್ ಮಾಡ್ಕೊಬೋದು. ಅಪ್ಲಿಕೇಶನಲ್ಲಿ ಹೋದ್ಮೇಲೆ ನಾನು ಈ ಒಂದು ಈಕ್ವಲೈಸರ್ಸ್ ಬಗ್ಗೆ ಮಾತಾಡ್ತಾ ಇರ್ತೀನಿ. ಸೊ ಆಮೇಲೆ ನಾವು ಇದರಲ್ಲಿ ಸ್ಮಾರ್ಟ್ ಸ್ವಿಚ್ನ ನೋಡ್ತಾ ಇರ್ತೀವಿ. ಈ ಒಂದು ಹೆಡ್ಫೋನ್ನ ಸ್ವಿಚಸ್ ಬಗ್ಗೆ ಮಾತಾಡೋಕ್ಕೆ ಬಂದರೆ ಎಸ್ಪೆಷಲಿ ಏನೇನು ಬಟನ್ಸ್ ಕೊಟ್ಟಿದ್ದಾರೆ ಅಂತ ನೋಡ್ಕೊಂಡ್ಬಂದ್ಬಿಡೋಣ ಬನ್ನಿ. ಸೊ ಇಲ್ಲಿ ನಮಗೆ ಮೊದಲನೇದಾಗಿ ಮೈಕ್ ಮ್ಯೂಟ್ ಆ್ಯಂಡ್ ಅನ್ಮ್ಯೂಟ್ ಬಟನ್ ಕೊಟ್ಟಿದ್ದಾರೆ. ಸೊ ಅದಾದ ನಂತರ ವಾಲ್ಯೂಮ್ ಕಂಟ್ರೋಲರ್, ಆಮೇಲೆ ನಮಗೆ ಇಲ್ಲಿ ಪವರ್ ಆನ್ ಆ್ಯಂಡ್ ಆಫ್ ಬಟನ್ ಇದೆ. ಅದ್ರ ಜೊತೆಗೆ ನಮಗೆ ಈ ಒಂದು USB-C ಪೋರ್ಟ್ ಕೊಟ್ಟಿದ್ದಾರೆ. ಸೊ ಅದಾದ ನಂತರ ನಮಗೆ ಇಲ್ಲಿ ಸ್ವಿಚ್ ಕೊಟ್ಟಿದ್ದಾರೆ. ಅಂದರೆ ಈ ಸ್ವಿಚ್ ಅಂದರೆ ಏನಪ್ಪ ಅಂತ ಈಗ ನೀವೆಲ್ಲರೂ ಯೋಚನೆ ಮಾಡ್ತಾ ಇರ್ತೀರಾ. ಸೊ ಇದೇನು ಮಾಡುತ್ತೆ ಅಂದರೆ, ನಾನು ಆಗಲೇ ಈಕ್ವಲೈಸರ್ ಅಂತ ಮಾತಾಡ್ತಿದ್ದೆ, ಅದ್ರದ್ದು ಇದು. ಸೊ ನಾನು ಗೇಮ್ ಮಾಡಬೇಕಾದ್ರೆ ಗೇಮ್ ಮೋಡ್ ಅಂತ ಒಂದು ಸಿಗುತ್ತೆ ನನಗೆ, ಮೂವಿ ನೋಡಬೇಕಾದ್ರೆ ಮೂವಿ ಮೋಡ್ ಅಂತ ಕೂಡ ಬರುತ್ತೆ. ಅದಾದ ನಂತರ ಮ್ಯೂಸಿಕ್ ಅಂದರೆ ಮ್ಯೂಸಿಕ್ ಮೋಡ್ ಇದೆ. ಸೊ 3 ಮೋಡ್ ಆಲ್ರೆಡಿ ರೇಸರ್ ಅವರೇ ಫಿಕ್ಸ್ ಮಾಡಿಕೊಟ್ಟಿದ್ದಾರೆ. ಅದಾದ ನಂತರ 4ನೇದು ಕಸ್ಟಮ್ ಅಂತ ಇರುತ್ತೆ. ಸೊ ಕಸ್ಟಮ್ ಅಂದರೆ ನೀವು ಯಾವ ರೀತಿ ಬೇಕೋ ಆ ರೀತಿ ಆಟ ಆಡ್ಬೋದು. ಸೊ ನಾನೊಂದು ರೇಸರ್ನ ಸಾಫ್ಟ್ವೇರ್ಗೆ ಏನು ಹೋಗ್ತೀನಿ, ಆವಾಗ ನಾನು ನಿಮ್ಮ ಮುಂದೆ ತೋರಿಸ್ತೀನಿ ಕಸ್ಟಮಲ್ಲಿ ಯಾವ ರೀತಿ ನೀವು ಸೆಟ್ ಮಾಡ್ಕೊಬೋದು, ಏನೆಲ್ಲ ಮಾಡ್ಬೋದು ಅಂತ. ಅದ್ರ ಜೊತೆಗೆ ಮೈಕ್ರೋಫೋನ್ ನೋಡ್ಬೋದು, ನಮಗೆ ಬೇಕಂದರೆ ಇಟ್ಕೋಬೋದು, ಇಲ್ಲ ಡಿಟ್ಯಾಚ್ ಮಾಡಿಬಿಟ್ಟು ಸೈಡಲ್ಲಿ ಇಡ್ಬೋದು. ನಾನು ಯೂಶ್ವಲಿ ಜಾಸ್ತಿ ಹೆಡ್ಫೋನ್ನ ಮೈಕ್ ಯೂಸ್ ಮಾಡಲ್ಲ, ಯಾಕಂದರೆ ನನ್ನ ಹತ್ರ ಆಲ್ರೆಡಿ ಒಂದು ಎಕ್ಸ್ಟರ್ನಲ್ ಮೈಕ್ ಇರೋದ್ರಿಂದ ಅದನ್ನು ಸೈಡ್ಗೆ ಇಟ್ಬಿಟ್ಟು ನಾರ್ಮಲ್ ಹಿಂಗೆ ಹಾಕೊಂಡು ಇಡ್ತಾ ಇರ್ತೀನಿ. ಯಾಕಂದರೆ ನನಗದು ಮೈಕ್ರೋಫೋನ್ ಹಿಂಗೆ ಬಂದರೆ ಸ್ವಲ್ಪ ಅಡ್ಜಸ್ಟ್ ಆಗೋಲ್ಲ. ಸೊ ಅದನ್ನು ಡಿಟ್ಯಾಚ್ ಮಾಡಿಬಿಟ್ಟು ಸೈಡಲ್ಲಿ ಇಟ್ಟಿರ್ತೀನಿ. ಸೊ ಓವರಾಲ್ ಹೆಡ್ಫೋನ್ನ ಕಂಫರ್ಟ್ ಆಗಿರಲಿ ಅಥವಾ ಇದುವರೆಗೂ ನನ್ನ ಎಕ್ಸ್ಪೀರಿಯೆನ್ಸ್ ಆಗಿರಲಿ, ಯಾವುದೇ ರೀತಿ ಕಾಂಪ್ರಮೈಸ್ ಆಗಲಿ, ಸ್ವಲ್ಪ ಏನೋ ಒಂದು ಇದಿದ್ರೆ ಚೆನ್ನಾಗಿರ್ತಿತ್ತಪ್ಪ ಅಂತ ಯಾವುದ್ರಲ್ಲೂ ಅನಿಸಿಲ್ಲ. ವೆಯ್ಟ್ ವೈಸ್ ಲೈಟ್ ವೆಯ್ಟ್ ಇದೆ. ನೀವು ಹಾಕೊಂಡು ಎಷ್ಟೇ ಲಾಂಗ್ ಅವರ್ ಗೇಮಿಂಗ್ ಆಗಲಿ ಸ್ಟ್ರೀಮಿಂಗ್ ಮಾಡಿದ್ರು ನಿಮ್ಗೆ ಯಾವುದೇ ರೀತಿ ಪ್ರೆಷರ್ ಆಗಲ್ಲ ತಲೆ ಮೇಲೆ, ಅಥವಾ ತಲೆನೋವು ಬರೋ ಥರ ಆಗಿರ್ಬೋದು. ಸೊ ಏನೂ ಆಗಲ್ಲ. ಆ್ಯಂಡ್ ಮೇಯ್ನ್ ರೀಸನ್ ಇನ್ನೊಂದೇನೆಂದರೆ, ಎಸ್ಪೆಷಲಿ ಸ್ಪೆಕ್ಟಿಕಲ್ಸ್ ಯೂಸ್ ಮಾಡೋರಿಗೆ, ಸೊ ಅವ್ರಿಗೆ ಏನಾಗುತ್ತೆ ಅಂದರೆ, ಕೆಲವೊಂದು ಹೆಡ್ಫೋನು ಜಾಸ್ತಿ ಸೈಡ್ಸಿಂದ ಪ್ರೆಸ್ ಮಾಡ್ತಿದ್ದಾಗ ಈ ಒಂದು ಏರಿಯಾಸಲ್ಲಿ ನಿಮಗೆ ಪ್ರೆಷರ್ಡ್ ಫೀಲ್ ಆಗುತ್ತೆ. ಬಟ್ ಈ ಹೆಡ್ಫೋನಲ್ಲಿ ನಿಮಗೆ ಅದು ಕೂಡ ಆಗಲ್ಲ. ಸೊ ಹಾಗೆ ಈಗ ನಾವು ಇದರ ಬ್ಯಾಟ್ರಿ ಲೈಫ್ ಬಗ್ಗೆ ಮಾತಾಡೋಕೆ ಹೋದರೆ, ಸೊ ಕಂಪ್ನಿ ಕಡೆಯಿಂದ ಏನು ಕ್ಲೈಮ್ ಮಾಡ್ತಿದ್ದಾರೆ ಅಂದರೆ 70 hours ಬ್ಯಾಟ್ರಿ ಕೊಡ್ತೀವಿ, ಬ್ಯಾಟ್ರಿ ರೇಂಜ್ ಇದೆ ಅಂತ ಇದ್ರದ್ದು. ಅಂದರೆ ನೀವು ಒಂದ್ಸಲ ಚಾರ್ಜ್ ಮಾಡಿ 100% ಇಟ್ಟರೆ 70 hours ಅಂದರೆ ನಿಮಗೆ ಹತ್ತತ್ರ ಒಂದು 3 ದಿನ. ಸೊ ನಾನೇನು ಹೇಳೋದು ಅಂದರೆ 3 ದಿನ ಎಲ್ಲ ಬರಲ್ಲ. ಸೊ ಅಕಸ್ಮಾತ್ ನೀವು ಇದನ್ನು RGBs ಎಲ್ಲ ಆಫ್ ಮಾಡಿ ಯೂಸ್ ಮಾಡ್ತಿದ್ದೀರ ಅಂದರೆ ಖಂಡಿತ 70 hours ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು, 65 to 70. ಬಟ್ ನೀವು ಅಕಸ್ಮಾತ್ RGBs ಎಲ್ಲ ಯೂಸ್ ಮಾಡ್ತಿದ್ದೀರಾ ಅಂದರೆ 2 ದಿನ ಅಂದರೆ 48 hours ಅಂತೂ ಆರಾಮಾಗಿ ಕೊಡ್ತಾ ಇರುತ್ತೆ. 48 to 50 hours ಅಂತೂ ನೋ ಡೌಟ್. ಬಿಕಾಸ್ ನಾನು ಯೂಸ್ ಮಾಡಿದ್ದೀನಲ್ಲ, ತೊಗೊಂಡಾಗಿಂದ ಒಂದೇ ಒಂದು ಸಲ ಚಾರ್ಜ್ ಹಾಕಿರೋದಷ್ಟೇ, ಅದಾದಮೇಲೆ ಹಾಕಿಲ್ಲ ಯೂಸ್ ಮಾಡಿದಾಗಿಂದ ನಾನು. ಸೊ ಅಲ್ಲೇ ನಿಮಗೆ ಅರ್ಥ ಆಗ್ತಾ ಇರುತ್ತೆ ಹಿಂಗೆ ಏನು ಅಂತ. ಹಾಗೆ ಇದರ RGBs ಬಗ್ಗೆ ಮಾತಾಡೋಕೆ ಹೋದರೆ, ನಮಗೆ ಇಲ್ಲಿ 6 zone ಇಯರ್ ಕಪ್ ಲೈಟಿಂಗ್ ಇರ್ತಾ ಇರುತ್ತೆ ಇದರಲ್ಲಿ. ಅಂದರೆ 6 ಕಲರ್ಸ್ ನಿಮಗೆ ನೋಡ್ತಾ ಇರ್ತೀರಾ, ಫುಲ್ ರೆಡ್, ಗ್ರೀನ್, ಪರ್ಪಲ್, ಬ್ಲೂ, ಯೆಲ್ಲೋ. ಸೊ ಈ ಥರ ಕಲರ್ಸ್ ನಿಮಗೆ ಬರ್ತಾ ಇರುತ್ತೆ. ಅದಾದಮೇಲೆ ಅಡಾಪ್ಟರ್ಸ್ ಬಗ್ಗೆ ನಾನು ಆವಾಗಲೇ ಹೇಳಿದ್ದೆ, Type-C ಅಡಾಪ್ಟರ್ ಕೂಡ ಇರ್ತಾ ಇರುತ್ತೆ, ಜೊತೆಗೆ USB ಇರ್ತಾ ಇರುತ್ತೆ. ಮೊಬೈಲ್ಗಂದರೆ Type-C ಕನೆಕ್ಟ್ ಮಾಡ್ಕೋತೀರಾ, PC-ಗಂದರೆ USB-ಇಂದ ಕನೆಕ್ಟ್ ಮಾಡ್ತೀರಾ. ಸೊ ಆ ರೀತಿ ಇರ್ತಾ ಇರುತ್ತೆ. ಸೊ ಇದಿಷ್ಟು ಇದರ ಫೀಚರ್ಸ್. ಸೊ ನನ್ನ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡೋಕೆ ಹೋದರೆ, ಈಗ ಗೇಮಿಂಗ್ ಆಡಬೇಕಾದ್ರೆ ಅಂತೂ ನಾನು ಹೇಳಿದಲ್ಲ, ಪ್ಲೇಯರ್ಸ್ ಎಲ್ಲೆಲ್ಲಿ ಅಂದರೆ ಆಪೋನೆಂಟ್ಸ್ ಎಲ್ಲೆಲ್ಲಿ ಬರ್ತಾರೆ ಅಂತ ಪರ್ಫೆಕ್ಟಾಗಿ ನಮಗೆ ಗೊತ್ತಾಗ್ತಾ ಇರುತ್ತೆ. ಅದರೊಂದಿಗೆ ಬರೀ ಗೇಮಿಂಗ್ ಮಾತ್ರ ಅಲ್ಲ, ಗೇಮಿಂಗ್ ಹೆಡ್ಫೋನ್ ಹೌದು, ಬಟ್ ಇದರಲ್ಲಿ ಮೂವಿ ನೋಡಿದೆ ಗುರು, ಏನು ಫೀಲ್ ಇತ್ತು ಅಂದರೆ ಥಿಯೇಟ್ರಲ್ಲಿ ಕುತ್ಕೊಂಡು ನೋಡಿರೋ ಫೀಲ್ ಇತ್ತು ನನಗೆ. ಆ ರೀತಿ ಸೌಂಡ್ ಬರ್ತೈತೆ ಹೆಡ್ಫೋನಲ್ಲಿ. 100% ವಾಲ್ಯೂಮ್ ಇಟ್ಕೊಂಡು ನೀವು ಆರಾಮಾಗಿ ಯಾವುದಾದ್ರೂ ಒಳ್ಳೆ ಮೂವಿ ಹಾಕೊಂಡು ನೋಡಿಬಿಟ್ರೆ ಹೋಗೋದೋಯ್ತು, ನಿಮಗಂತೂ ಈ ಹೆಡ್ಫೋನ್ ಮೇಲೆ ಲವ್ ಆಗೋಗುತ್ತೆ. ಸೊ ಆ ರೀತಿ ನನ್ನ ಎಕ್ಸ್ಪೀರಿಯೆನ್ಸ್ ಇತ್ತು. ಪ್ಲಸ್ ಮೂವಿ ಆಗಲಿ, ಅದಾದ ನಂತರ ಮ್ಯೂಸಿಕ್ಸ್ ಕೂಡ ಅಷ್ಟೇ. ನಾನು ಯೂಶ್ವಲಿ ಸ್ವಲ್ಪ ಜಾಸ್ತಿ ಮ್ಯೂಸಿಕ್ಸ್ ಕೇಳ್ತಾ ಇರ್ತೀನಿ ಫ್ರೀ ಟೈಮಲ್ಲೆಲ್ಲ. ಸೊ ಈ ಹೆಡ್ಫೋನಲ್ಲಿ ಮ್ಯೂಸಿಕ್ ವಾಲ್ಯೂಮ್ ಕೂಡ ಅಷ್ಟೇ ಸಖತ್ತಾಗಿ, ಲೈಕ್ ಯಾವುದೇ ರೀತಿ ಕಾಂಪ್ರಮೈಸೇಷನ್ ಇಲ್ಲ. ನೀವೇನಾದರೂ ಒಂದೊಳ್ಳೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ರೆಡಿ ಇದ್ದೀರಾ ಗೇಮಿಂಗ್ ಹೆಡ್ಫೋನ್ಗೆ, ಮತ್ತೆ ಚೇಂಜ್ ಮಾಡೋ ಇಷ್ಟ ಇಲ್ಲ ಅಂದರೆ ನಿಮಗೆ, ನೀವು ಆರಾಮಾಗಿ ರೇಸರ್ ಬರಾಕೂಡ ಎಕ್ಸ್ ಕ್ರೋಮಾಗಿ ಹೋಗ್ಬೋದು. ಸೊ ಅಕಸ್ಮಾತ್ ನೀವು ರೇಸರ್ ಬರಾಕೂಡ ಎಕ್ಸ್ ಕ್ರೋಮಾಗಿ ಹೋಗೋಕ್ಕಾಗಲ್ಲ ಅಂದರೂ ಕೂಡ ಅಷ್ಟೇ, ಇದರದ್ದೇ ಇನ್ನೂ ಒಂದು ಲೆಸ್ಸರ್ ಪ್ರೈಸ್ ಮನಿ ವೇರಿಯಂಟ್ ಕೂಡ ಇದೆ. ಸೊ ರೇಸರ್ ಬರಾಕೂಡ ಎಕ್ಸ್ ಅಂತ, ಅದನ್ನು ಕೂಡ ತೊಗೊಬೋದು. ನಿಮಗೆ ಅದು ಅರೌಂಡ್ 7,000 to 8,000 ರೇಂಜಲ್ಲಿ ನಿಮಗೆ ಬರ್ತಾ ಇರುತ್ತೆ. 7.5 to 8K ಸಮಥಿಂಗ್ ಆ ಥರ ಬರ್ತಾ ಇರುತ್ತೆ. ಬಟ್ ನೀವು ಬರಾಕೂಡ ಎಕ್ಸ್ ಕ್ರೋಮಾ ತೊಗೊತೀರಾ ಅಂದರೆ ರೇಸರ್ ಆಗೋದು, ಸೊ ಇದು ನಿಮಗೆ ಆನ್ಲೈನಲ್ಲಿ 20,000 ಏನೋ ಬೀಳುತ್ತೆ. ಬಟ್ ಅದೇ ನಮ್ಮ PC ಕುಮಾರ್ ಅವ್ರ ಹತ್ರ ನೀವು ತೊಗೊತೀರಾ ಅಂದರೆ
ನಾನು ನಿಮಗೆ ಶ್ಯೂರಿಟಿ ಕೊಡ್ಬೋದು ಒಂದು 16,000 ಒಳಗಡೆ ಅಂತೂ ಸಿಗುತ್ತೆ. ನಿಮಗೆ ಈ ಹೆಡ್ಫೋನ್ ಏನಾದ್ರು ಇನ್ನೂ ಚೀಪರ್ ಪ್ರೈಸಿಗೆ ತೊಗೊಬೇಕಂದ್ರೆ ನಾನು ಇಲ್ಲಿ ಶಾಪ್ ಡೀಟೇಲ್ಸ್ ಮತ್ತೊಮ್ಮೆ ಹಾಕಿರ್ತೀನಿ. ಸೊ ಅಥವಾ ನನ್ನ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಹೋಗಿ ಚೆಕ್ಔಟ್ ಮಾಡಿ ನಮ್ಮ PC ಕುಮಾರ್ ಅವ್ರನ್ನ. ಬರೀ ಈ ಒಂದು ಹೆಡ್ಫೋನ್ಗೋಸ್ಕರ ಅಲ್ಲ, ನೀವು ಯಾವುದೇ ರೀತಿ PC ಬಿಲ್ಡ್ ಮಾಡ್ಕೊಬೇಕು ಅಂದರೂ ಕೂಡ ಅಷ್ಟೇ. ಸೊ ಅವರು ನಿಮಗೆ ಸಜೆಸ್ಟ್ ಕೂಡ ಮಾಡ್ತಾ ಯಾವುದು ಬೆಸ್ಟ್ ಇದೆ ಇವಾಗಿನ ಮಾರ್ಕೆಟ್ ವ್ಯಾಲ್ಯೂ ಅಲ್ಲಿ ಆ್ಯಂಡ್ ನಿಮಗೆ ಯಾವುದು ಚೀಪರಾಗಿ ಸಿಗ್ತಾ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಈಗ ಯಾವುದಾದ್ರೂ ಒಂದು ಕಾಂಪೊನೆಂಟ್ ನೀವು ಯಾವುದಾದ್ರೂ ಒಂದು ಗ್ಯಾಜೆಟ್ ನೀವು ಕೇಳ್ತಾ ಇರ್ತೀರಾ ಅಥವಾ ಏನಾದರೂ ಒಂದು ಕಾಂಪೊನೆಂಟ್ಸ್ ಕೇಳ್ತಾ ಇರ್ತೀರಾ PCದು, ಫಾರ್ ಎಕ್ಸಾಂಪಲ್ SSD ಆಯಿತು, ಪ್ರೊಸೆಸರ್ ಆಯಿತು, ಸೊ ಒಂದು ಸ್ವಲ್ಪ ಎಕ್ಸ್ಪೆನ್ಸಿವ್ ಕೇಳ್ತಾ ಇರ್ತೀರಾ. ಅದೇ ರೇಂಜ್ಗೆ ಅದೇ ಕ್ವಾಲಿಟಿಲಿ ಅದೇ ಒಂದು ಪರ್ಫಾರ್ಮೆನ್ಸ್ ಕೊಡುವಂಥದ್ದು ಮತ್ತೊಂದು ಕ್ವಾಲಿಟಿ ಪ್ರಾಡಕ್ಟ್ ಇರ್ತಾ ಇರುತ್ತೆ. ಸೊ ಅದನ್ನು ಅವರು ಸಜೆಸ್ಟ್ ಮಾಡಿ ಇದೇ ರೀತಿ ಇದು ಇರ್ತಾ ಇರುತ್ತೆ, ಇದನ್ನು ತೊಗೊಂಡ್ರೆ ನಿಮಗೆ ಸ್ವಲ್ಪ ಕಡಿಮೆ ಬಜೆಟ್ ಆಗುತ್ತೆ ನೋಡಿ ಅಂತ ಒಂದು ಬಜೆಟ್ ಫ್ರೆಂಡ್ಲಿ ರೇಂಜಲ್ಲಿ ನಿಮಗೆ ಒಂದೊಳ್ಳೆ ಪ್ರಾಡಕ್ಟ್ಸ್ನ ಕೂಡ ಅವರು ಸಜೆಸ್ಟ್ ಮಾಡ್ತಾ ಇರ್ತಾರೆ. ಸೊ ನೀವು ಯಾರಾದರೂ ಬೆಂಗಳೂರಲ್ಲಿ ಇದ್ದೀರಾ ಅಂದರೆ ಅವ್ರ ಶಾಪ್ ವಿಸಿಟ್ ಆಗಿ SP ರೋಡಲ್ಲಿ ಇರ್ತಾ ಇರುತ್ತೆ. ಅಕಸ್ಮಾತ್ ಬೆಂಗಳೂರಲ್ಲಿ ಇಲ್ಲ ಅಂದರೆ ಅವರ ಒಂದು ವೆಬ್ಸೈಟ್ ಲಿಂಕ್ ಏನಿರುತ್ತೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ, ಚೆಕ್ಔಟ್ ಮಾಡ್ಕೊಳ್ಳಿ. ಓಕೆ ಗೈಸ್, ನಾವು ಇವಾಗ ಇದ್ದೀವಿ ರೇಸರ್ ಅವರ ಅಪ್ಲಿಕೇಶನ್ ಒಳಗಡೆ. ಸೊ ಇಲ್ಲಿ ನಾವು ಸ್ಟಾರ್ಟಿಂಗಲ್ಲೇ ಸಿನಾಪ್ಸ್ ಓಪನ್ ಮಾಡಿದ ತಕ್ಷಣ ನಮಗೆ ಯಾವ್ಯಾವ ರೇಸರ್ ಡಿವೈಸಸ್ ಕನೆಕ್ಟ್ ಆಗಿದೆ ಅಂತ ಇಲ್ಲೇ ತೋರಿಸ್ಬಿಡುತ್ತೆ. ಸದ್ಯಕ್ಕೆ ನಾನು ಬರೀ ಹೆಡ್ಫೋನ್ ಮಾತ್ರ ಯೂಸ್ ಮಾಡ್ತಿರೋದ್ರಿಂದ ಇಲ್ಲೇ ನಮ್ಗೆ ಆಪ್ಷನ್ ಬರ್ತಿದೆ. ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಸೀದಾ ಒಂದು ಹೊಸ ಟ್ಯಾಬ್ ಓಪನ್ ಆಗುತ್ತೆ ಅಪ್ಲಿಕೇಶನ್ ಒಳಗಡೆ. ಸ್ಟಾರ್ಟಿಂಗ್ ಎಂಟ್ರಿ ಆಗಿದ ತಕ್ಷಣ ನಮ್ಗೆ ಏನು ಬರುತ್ತೆ ಅಂದರೆ ಹೆಡ್ಫೋನ್ನ ವಾಲ್ಯೂಮ್. ಸೊ ಇಲ್ಲಿ ನಾವು ಕಂಟ್ರೋಲ್ ಮಾಡ್ಬೋದು ನಮಗೆ ವಾಲ್ಯೂಮ್ ಎಷ್ಟು ಬೇಕು ಏನು ಅಂತ. ಸೊ ಯೂಶ್ವಲಿ ಇಲ್ಲಿ 100 ಇಟ್ಕೊಂಡು ನಾನು ಅದಾದಮೇಲೆ ಇಲ್ಲೇ ಮ್ಯಾನೇಜ್ ಮಾಡ್ತಾ ಇರ್ತೀನಿ. ನಾನು ಜಾಸ್ತಿ ಬೇಕಂದರೆ ಜಾಸ್ತಿ, ಕಡಿಮೆ ಬೇಕಂದ್ರೆ ಕಡಿಮೆ, ಏನು ನಾವು ನಮಗೆ ವಾಲ್ಯೂಮ್ ಕಂಟ್ರೋಲರ್ ಕೊಟ್ಟಿದ್ದಾರೆ ಹೆಡ್ಫೋನಲ್ಲಿ. ಸೊ ಅಲ್ಲಿಂದ ನಾನು ಮ್ಯಾನೇಜ್ ಮಾಡ್ತಾ ಇರ್ತೀನಿ. ಸೊ ಅದಕ್ಕೆ ಇಲ್ಲೇನು ಮುಟ್ಟಕ್ಕೋಗಲ್ಲ. ಸೊ ಅದಾದ ನಂತರ ನಮಗೆ ಇಲ್ಲಿ ಸರೌಂಡ್ ಸೌಂಡು ಒಂದು ಆಪ್ಷನ್ ಕೊಟ್ಟಿದ್ದಾರೆ, ಬೇಕಂದರೆ ಡೌನ್ಲೋಡ್ ಮಾಡ್ಕೊಬೋದು. ನಾನು ಯೂಶ್ವಲಿ ಅದನ್ನೆಲ್ಲ ಯೂಸ್ ಮಾಡಲ್ಲ, ಸೊ ಅದಕ್ಕೆ ಡೌನ್ಲೋಡ್ ಮಾಡಲಿಲ್ಲ, ಹಂಗೆ ಸೈಡಲ್ಲಿ ಇಟ್ಟಿದ್ದೀನಿ. ಅದಾದ ನಂತರ ನಮಗೆ ಈಕ್ವಲೈಸರ್, ನಾನು ಆಲ್ರೆಡಿ ಮಾತಾಡ್ತಿದ್ದೆ ನಿಮಗೆ, ಇದರಲ್ಲಿ 3 ಇನ್ಬಿಲ್ಟ್ ಈಕ್ವಲೈಸರ್ ಅವರೇ ಸೆಟ್ ಮಾಡಿಕೊಟ್ಟಿರ್ತಾರೆ. ಅದಾದಮೇಲೆ ಕಸ್ಟಮ್ ಇದೆ, ನಮಗೆ ಯಾವ್ದು ರೀತಿ ಬೇಕೋ ಆ ರೀತಿ ಚೇಂಜಸ್ ಮಾಡ್ಕೊಬೋದು ಅಂತ. ಮೊದಲನೇದಾಗಿ ಗೇಮಲ್ಲಿ ನೋಡ್ಬೋದು ನೀವು ಯಾವ ರೀತಿ ಸೆಟ್ ಮಾಡಿದ್ದಾರೆ ಅಂತ. ಬೇಸ್ ಎಲ್ಲ ಸ್ವಲ್ಪ ಕಡಿಮೆ ಇರುತ್ತೆ, ಅದಾದಮೇಲೆ ಮಿಡ್ ರೇಂಜ್ ಸೌಂಡ್ ಸ್ವಲ್ಪ ಜಾಸ್ತಿ ಇರ್ತಾ ಇರುತ್ತೆ, ಅಪ್ಪರ್ ಮಿಡ್ ಕೂಡ ಸ್ವಲ್ಪ ಜಾಸ್ತಿ ಇರ್ತಾ ಇರುತ್ತೆ, ಈ ರೀತಿ ಇರ್ತಾ ಇರುತ್ತೆ. ಸೊ ಅದೇ ಮೂವಿ ಸೆಕ್ಷನ್ಗೆ ಬಂದರೆ ಅಲ್ಲಿ ನಮಗೆ ಬೇಸ್ ಸ್ವಲ್ಪ ಜಾಸ್ತಿ ಕೊಡ್ತಾ ಇರ್ತಾರೆ. ಆಮೇಲೆ ಲೋ ಮಿಡ್ಸ್ ಕಡಿಮೆ ಇರ್ತಾ ಇರುತ್ತೆ, ಮಿಡ್ ಅಪ್ಪರ್ ಮಿಡ್ ಎಲ್ಲ ನಾರ್ಮಲ್ ಆಗಿ ಇರ್ತಾ ಇರುತ್ತೆ. ಮ್ಯೂಸಿಕ್ ಅಂತ ಬಂದರೆ ಮೂವಿಗೂ ಮ್ಯೂಸಿಕ್ಕು ಅಷ್ಟೊಂದು ಏನು ಡಿಫ್ರೆನ್ಸ್ ಇರಲ್ಲ, ಬಟ್ ಲಿಟಲ್ ಬಿಟ್ ಮೂವಿಲಿ ಬೇಸ್ ಜಾಸ್ತಿ ಕೊಟ್ಟಿದ್ರೆ ಮ್ಯೂಸಿಕಲ್ಲಿ ಸ್ವಲ್ಪ ಕಡಿಮೆ ಕೊಟ್ಟಿರ್ತಾರೆ. ಇದೆಲ್ಲ ಒಂದು ಮಿನಿಮಲ್ ಆಗಿದೆ ನಮಗೆ ಇಲ್ಲಿ. ಸೊ ಅದಾದ ನಂತರ ಕಸ್ಟಮ್ ಸೆಕ್ಷನ್ ಬರುತ್ತೆ. ಕಸ್ಟಮಲ್ಲಿ ನೀವು ಯಾವ ರೀತಿ ಬೇಕು ಆ ರೀತಿ ನೀವು ಸೆಟ್ ಮಾಡ್ಕೊಬೋದು. ಸುಮ್ಮನೆ ಎಕ್ಸ್ಪೆರಿಮೆಂಟ್ ಮಾಡ್ಬೋದು, ಲೈಕ್ ನಿಮ್ಗೆ ಯಾವ್ದು ಅಡ್ಜಸ್ಟ್ ಆಗುತ್ತೆ ಏನು ಕತೆ. ಅಕಸ್ಮಾತ್ ನಿಮ್ಗೆ ಏನಾದರೂ ಬೇಸ್ ಜಾಸ್ತಿ ಬೇಕಂದರೆ ಸೊ ಇದೆಲ್ಲ ಫುಲ್ಲು ಜಾಸ್ತಿ ಕೊಟ್ಕೊಂಡು ಆ ರೀತಿ ಏನಾದರೂ ಎಕ್ಸ್ಪೆರಿಮೆಂಟ್ ಮಾಡ್ಬೋದು. ನಾನು ಇದುವರೆಗೂ ಎಕ್ಸ್ಪೆರಿಮೆಂಟ್ ಮಾಡಿಲ್ಲ. ಸೊ ಇದು ಬಿಟ್ಟರೆ ನಮಗೆ ಇಲ್ಲಿ ಇದೆಲ್ಲ ಸೆಟ್ಟಾಗಿ ಏನೋ ಗಜಿಬಿಜಿ ಆಯಿತು, ನಿಮಗೆ ಮತ್ತೆ ಎಲ್ಲ ರೀಸೆಟ್ ಮಾಡಬೇಕು ಅಂದರೆ ಸಿಂಪಲ್ಲಾಗಿ ರೀಸೆಟ್ ಹೊತ್ತಿ ಮುಂಚೆ ಹೆಂಗೆ ನಿಮಗೆ ಸ್ಟಾರ್ಟಿಂಗಲ್ಲಿ ಬಂದಿತ್ತು ಅದೇ ರೀತಿ ಎಲ್ಲ ರೀಸೆಟ್ ಆಗಿಬಿಡುತ್ತೆ. ಅದಾದಮೇಲೆ ಮೈಕ್ ಇದೆ. ಸೊ ಮೈಕ್ರೋಫೋನ್ ವಾಲ್ಯೂಮ್ ಕೂಡ ಅಷ್ಟೇ ನಾವಿಲ್ಲಿ ಕಂಟ್ರೋಲ್ ಮಾಡ್ಬೋದು ಎಷ್ಟು ಬೇಕು ಅಂತ. ನಾನು ಯೂಶ್ವಲಿ ಇಲ್ಲಿ 100 ಇಟ್ಟಿರ್ತೀನಿ, ಬೇರೆ ಕಡೆ ಎಲ್ಲಾದರೂ ಬೇಕಂದರೆ ಅಲ್ಲಿ ಮ್ಯಾನೇಜ್ ಮಾಡ್ಕೊತೀನಿ. ಅದಾದ ನಂತರ ನಮಗೆ ಇಲ್ಲಿ ಮೈಕ್ ಮಾನಿಟ್ರಿಂಗ್ ಅಂತ ಇದೆ, ಸೈಡ್ ಟೋನ್. ಅಂದರೆ ಇದನ್ನು ಆನ್ ಮಾಡಿದಾಗ ಏನಾಗುತ್ತೆ ಅಂದರೆ ನಾನು ಮೈಕ್ರೋಫೋನ್ ಕನೆಕ್ಟ್ ಮಾಡಿಕೊಂಡ್ರೆ ಸೊ ನಾನೇನು ಮಾತಾಡ್ತಿದ್ದೀನಿ ಅದು ನನಗೆ ರಿಟರ್ನ್ ಕೇಳಿಸುತ್ತೆ. ಸೊ ದಟ್ ನಾನು ಮಾನಿಟರ್ ಮಾಡ್ಬೋದು ನನ್ನ ಮೈಕ್ರೋಫೋನ್ ಯಾವ ರೀತಿ ಹೋಗ್ತಿದೆ, ಯಾವ ಕ್ವಾಲಿಟಿಲಿ ಹೋಗ್ತಿದೆ, ಬ್ಯಾಕ್ಗ್ರೌಂಡಲ್ಲಿ ಏನಾದರೂ ನಾಯ್ಸ್ ಕ್ಯಾಪ್ಚರ್ ಆಗ್ತಿದೆ ಏನಾಗ್ತಿದೆ ಅಂತ ತಿಳ್ಕೊಳ್ಳೋಕ್ಕೆ. ಸೊ ಇದನ್ನು ನಾನು ಮಾಡ್ಕೊಬೋದು. ಯೂಶ್ವಲಿ ಇದನ್ನು ನಾನು ಯೂಸ್ ಮಾಡಲ್ಲ ಜಾಸ್ತಿ, ಸೊ ಅದಕ್ಕೆ ಆಫಲ್ಲಿ ಇಟ್ಟಿರ್ತೀನಿ. ಅದಾದ ನಂತರ ಲೈಟಿಂಗ್ ಸೆಕ್ಷನಲ್ಲಿ ನಮಗೆ ಬ್ರೈಟ್ನೆಸ್ ಇರ್ತಾ ಇರುತ್ತೆ. ಅದಾದಮೇಲೆ ಇಲ್ಲಿ ಲೈಟ್ಸ್ ಎಷ್ಟೊತ್ತಿಗೆ ಆಫ್ ಆಗಬೇಕು, ಇನ್ಯಾಕ್ಟಿವ್ ಇದ್ದರೆ ಹೆಡ್ಫೋನ್ ಏನು ಯೂಸ್ ಮಾಡ್ತಿಲ್ಲ ಅಂದರೆ ಸೊ ಅದೇ ಇರುತ್ತೆ. ಸೊ ನಾನಿಲ್ಲಿ 8 ನಿಮಿಷ ಇಟ್ಕೊಂಡಿದ್ದೀನಿ, ಇಲ್ಲಾಂದರೆ ಡಿಸ್ಪ್ಲೇ ಟರ್ನ್ ಆಫ್ ಆಗಲಿ ಅಂತ ನಾವು ಒಂದು ಆಪ್ಷನ್ ಕೊಟ್ಟಿದ್ದಾರೆ ಇಲ್ಲಿ. ಅದಾದ ನಂತರ ನಮಗೆ ಇಲ್ಲಿ ಕಲರ್ಸ್ ಇದೆ. ಸೊ ನಿಮ್ಗೆ ಯಾವ ರೀತಿ ಬೇಕು, ಆಡಿಯೋ ಮೀಟರ್, ಬ್ರೀದಿಂಗ್, ಫೈರ್, ಸ್ಪೆಕ್ಟ್ರಮ್, ಸೈಕ್ಲಿಂಗ್, ಸ್ಟಾರ್ಲೈಟ್, ಸ್ಟ್ಯಾಟಿಕ್, ವೀಲ್, ಸೊ ಎಲ್ಲ ರೀತಿ ಇದೆ. ಸೊ ನಾನು ಸ್ಟ್ಯಾಟಿಕಲ್ಲಿ ಬಿಟ್ಬಿಟ್ಟಿರ್ತೀನಿ. ಅದಾದಮೇಲೆ ಅಡ್ವಾನ್ಸ್ ಎಫೆಕ್ಟ್ಸ್ ಕೂಡ ಇದೆ. ಸೊ ಅದು ಬೇಕಂದರೆ ನಾವು ಕ್ರೋಮಾ ಸ್ಟುಡಿಯೋಲ್ಲಿ ಹೋಗಿ ಇನ್ನೂ ಏನೇನೋ ಎಫೆಕ್ಟ್ಸ್ ಇದೆ ಅದೆಲ್ಲ ಚೆಕ್ ಮಾಡ್ಕೊಬೋದು. ಪರ್ಟಿಕ್ಯುಲರ್ ಆಗಿ ಒಂದೊಂದು ಸೈಡ್ಗೆ ಒಂದೊಂದು ಥರ ಎಫೆಕ್ಟ್ಸ್ ಏನೇನೋ ಮಾಡ್ಬೋದು. ಅದೆಲ್ಲ ಅಷ್ಟೊಂದು ಡೀಪ್ ಡೈವ್ ಆಗಿಲ್ಲ, ನಾನು ನಾರ್ಮಲಾಗಿ ಬೇಸಿಕ್ ಹೆಂಗಿದೆ ಸೊ ಹಂಗೆ ಯೂಸ್ ಮಾಡೋಕ್ಕೆ ಬಿಟ್ಬಿಟ್ಟಿದ್ದೀನಿ. ಅದಾದ ನಂತರ ಪವರ್. ಸೊ ಇಲ್ಲಿ ನಾವು ಪವರ್ ಸೇವಿಂಗ್ ಮೋಡ್ ಆನ್ ಮಾಡ್ಕೊಬೋದು. ಅಕಸ್ಮಾತ್ ನಾವು ಏನಾದರೂ ಹೆಡ್ಫೋನ್ನ ಜಾಸ್ತಿ ಯೂಸ್ ಮಾಡ್ತಿಲ್ಲ, ಒಂದು 5 ನಿಮಿಷ ಆದಮೇಲೆ ಆಫ್ ಮಾಡಬೇಕು ಅಂದರೆ 5 ಮಿನಿಟ್ಸಿಗೆ ಸೆಟ್ ಮಾಡ್ಬೋದು. 15 ಮಿನಿಟ್ಸ್ ಆದಮೇಲೆ ಆಟೋಮೆಟಿಕ್ ಆಫ್ ಆಗಬೇಕಂದ್ರೆ ಇಲ್ಲಿ ಸೆಟ್ ಮಾಡಿದ್ರೆ ಅದ್ರ ಪಾಡು ಅದು ಆಫ್ ಆಗುತ್ತೆ, ನಾವೇನು ಯೂಸ್ ಮಾಡ್ತಿಲ್ಲ ಅಂದಾಗ. ಸೊ ಎಸ್ ಗೈಸ್, ಅಪ್ಲಿಕೇಶನ್ ಒಳಗಡೆ ಏನೆಲ್ಲ ಇತ್ತು ಅದನ್ನು ಕೂಡ ನೋಡ್ಕೊಂಬಂದ್ವಿ. ಇವಾಗ ಕೊನೆಯದಾಗಿ ಉಳಿದಿರೋದು ಬರೀ ಒಂದೇ ಒಂದು ಪಾರ್ಟ್ ಮಾತ್ರ, ಅದು ನಮ್ಮ ಮೈಕ್ರೋಫೋನ್ ಪಾರ್ಟ್. ಸೊ ನೀವು ಆಲ್ರೆಡಿ ಇವಾಗ ಏನು ಕೇಳಿಸ್ಕೊತಾ ಇದ್ದೀರಾ ಅದು ನನ್ನ ಹೆಡ್ಫೋನ್ ಮೈಕಿಂದನೇ ನೀವು ಕೇಳಿಸ್ಕೊತಾ ಇರೋದು. ಸೊ ಒಂದು ಕ್ವಿಕ್ ಚೆಕ್ ಕೊಡ್ತೀನಿ, ಹೆಡ್ಫೋನ್ ಮೈಕಿಗೂ ಕೂಡ ಎಕ್ಸ್ಟರ್ನಲ್ ಮೈಕಿಗೂ ಏನು ಡಿಫ್ರೆನ್ಸ್ ಇದೆ ಅಂತ. ಸೊ ಇವಾಗ ನಾನು ಇಷ್ಟೊತ್ತು ಏನು ಮಾತಾಡಿದೆ ಅದು ನನ್ನ ಹೆಡ್ಫೋನ್ ಮೈಕಲ್ಲಿ ಮಾತಾಡಿದ್ದು. ಸೊ ಇವಾಗ ನಾನೇನು ಮಾತಾಡ್ತಾ ಇದ್ದೀನಿ ಅದು ನನ್ನ ಎಕ್ಸ್ಟರ್ನಲ್ ಮೈಕಲ್ಲಿ ಮಾತಾಡ್ತಿರೋದು. ಸೊ ನಿಮಗೆ ಇಲ್ಲೇ ಡಿಫ್ರೆನ್ಸ್ ಗೊತ್ತಾಗ್ತಾ ಇರುತ್ತೆ, 2 ಮೈಕ್ರೋಫೋನ್ ಮಧ್ಯೆ ಏನು ಡಿಫ್ರೆನ್ಸ್ ಇದೆ, ಯಾವ್ದು ಚೆನ್ನಾಗಿದೆ ಯಾವ್ದು ಚೆನ್ನಾಗಿಲ್ಲ, ಅಥವಾ ಯಾವ್ದು ಬೆಟರ್ ಇದೆ ಅಂತ
ಅಂತಲೇ ಹೇಳ್ಬೋದು. ಸೊ ಅದನ್ನು ಕೂಡ ನೀವು ಹಂಗೆ ಒಂದು ಕಂಪ್ಯಾರಿಸನ್ ಮಾಡ್ಕೊಬೋದು. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ. ನೀವು ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋ ಅಲ್ಲಿ. ಅಂಟಿಲ್ ದೆನ್ ಬಾಯ್, ಟೇಕ್ ಕೇರ್, ಪೀಸ್ ಔಟ್, ಟಾಟಾ.